ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಕುಶಲ್. ಈಗ ಚಳಿಗಾಲಕ್ಕೆ ಒಂದು ತುಂಬ ಚೆನ್ನಾಗಿರುವಂತಹ ಒಂದು ಸ್ನ್ಯಾಕ್ಸ್ ನಿಮಗೆ ತೋರಿಸ್ತೀನಿ. ಇದು ಆಲ್ರೆಡಿ ನಾನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಸ್ವಲ್ಪ ಕಾಯಿಸಿದ್ದೆ. ಈಗ ಅನ್ಸಾಲ್ಟೆಡ್ ಬಟರ್ ಆದರೂ ತೊಗೋಬೋದು, ಸಾಲ್ಟೆಡ್ ಬಟರ್ ಆದರೂ ತೊಗೋಬೋದು, ಅಥವಾ ತುಪ್ಪ ಆದರೂ ತೊಗೋಬೋದು. ಆದಷ್ಟು ಬೆಣ್ಣೆ ಇದ್ದರೆ ಚೆನ್ನಾಗಿರುತ್ತೆ. ಬೆಣ್ಣೆ ಇದ್ದಷ್ಟು ರುಚಿನೂ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಒಂದು ಸ್ನ್ಯಾಕ್ಸಿನ ಒಂದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ನಾನು ಇಲ್ಲಿ ಬೆಣ್ಣೆನೇ ತೊಗೊಂಡಿದ್ದೀನಿ. ಇದು ಸಾಲ್ಟೆಡ್ ಬಟರ್ ಇದ್ದರೆ ಉಪ್ಪನ್ನ ಕಡಿಮೆ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳೋ ಅಂಥದ್ದು ಮಾಡ್ಕೊಳ್ಳಿ. ಸಾಕು ಕಾಯಿಸಿದ್ದು. ಇನ್ನು ಈ ಬೆಣ್ಣೆಗೆ ಸ್ವಲ್ಪ ಈ ಬೆಣ್ಣೆ ಎಲ್ಲ ಕರಗುತ್ತೆ. ಇನ್ನು ಈ ಬೆಣ್ಣೆಗೆ ಏನೇನು ಹಾಕ್ತೀನಿ ಎಲ್ಲ ನೋಡ್ಕೊಳ್ಳೋಣ. ಗಾರ್ಲಿಕ್ ಬ್ರೆಡ್ ಅಂದರೆ ಮುಖ್ಯವಾಗಿ ಬೇಕಾಗಿರೋದು ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಇದು ರುಚಿಯಾಗಿರುತ್ತೆ. ಇದರ ಜೊತೆಗೆ ನಾನು ಹಸಿಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಕೆಲವ್ರಿಗೆ ಗೊತ್ತಿರ್ಬೋದೇನೋ, ಆದರೆ ನಾನಿಲ್ಲಿ ಗಾರ್ಲಿಕ್ ಬ್ರೆಡ್ಗೆ ಬೆಳ್ಳುಳ್ಳಿ ಮತ್ತು ಇವಾಗ ಹಸಿಮೆಣಸಿನ್ಕಾಯಿ ತೋರಿಸ್ದೆ. ನಾನು ಹಸಿಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಮುಖ್ಯವಾಗಿ ಬ್ರೆಡ್ ಬೇಕು. ಬ್ರೆಡ್ ಕೂಡ ಇದು ಕಟ್ ಆಗಿರಲಿಲ್ಲ, ಬ್ರೆಡ್ಡು ನಾವೇ ಕಟ್ ಮಾಡ್ಕೊಂಡಿರೋದು. ಆದ್ದರಿಂದ ಈ ಬ್ರೆಡ್ಡಿಗೆ ನಾವು ಈ ಒಂದು ಗಾರ್ಲಿಕ್ ಒಂದು ಪೇಸ್ಟ್ ಥರ ಮಾಡಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು. ಪೇಸ್ಟ್ ಅಂದರೆ ರುಬ್ಬೋದು ಅದೆಲ್ಲ ಏನಿಲ್ಲ. ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಒಂದು ರೆಸಿಪಿ ನಾನು ಹೇಗೆ ಕಲ್ತ್ಕೊಂಡೆ ಅಂದರೆ, ನಮ್ಮ ಆಂಟಿ ನನಗೆ ಮಾಡಿಕೊಟ್ಟಿದ್ರು ಈ ರೆಸಿಪಿ. ಇದನ್ನು ತಿಂದು ತುಂಬ ಇಷ್ಟ ಆಯಿತು. ನಾನೊಂದು ಸರಿ ಟ್ರೈ ಮಾಡೋಣ, ಹಾಗೆ ಯೂಟ್ಯೂಬಲ್ಲೂ ಕೂಡ ಹಾಕೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ತೋರ್ಸೋಕ್ಕೋಸ್ಕರ ಈ ರೆಸಿಪಿ ಮಾಡ್ತಾಯಿದ್ದೀನಿ. ಬ್ರೆಡ್ಡನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ನಾವು ಮಾಡ್ಕೊಂಡಿರೋವಂಥದ್ದನ್ನ ಅಪ್ಲೈ ಮಾಡಬೇಕು. ನಾವು ಇವಾಗ ಬೆಳ್ಳುಳ್ಳಿ ಹಾಗೆ ತೋರಿಸಿದ್ದೀನಿ, ಹಸಿಮೆಣ್ಸಿನ್ಕಾಯಿ ತೋರಿಸಿದ್ದೀನಿ. ಅದ್ರ ಜೊತೆ ಇನ್ನೂ ಏನೇನು ಹಾಕ್ಕೊಳ್ಬೇಕು, ಏನು ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಬೆಳ್ಳುಳ್ಳಿ ಜೊತೆಗೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ, ಅದಾದಮೇಲೆ ನಮಗೆ ಒಂದು ಸ್ವಲ್ಪ ಉಪ್ಪು. ಇದಿಷ್ಟು ಮುಖ್ಯವಾಗಿ ಬೇಕಾಗಿರುತ್ತೆ. ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ. ಸಣ್ಣದಾಗಿ ಎಲ್ಲ ಹಚ್ಕೊಳ್ಬೇಕು, ಯಾವುದು ಕೂಡ ತುಂಬ ದಪ್ಪದಾಗಿ ಹಚ್ಕೊಳ್ಳೋ ಅಂಥದ್ದು ಏನಿಲ್ಲ. ಇದರೊಟ್ಟಿಗೆ ಮುಂದೆ ಬರುವಂತಹ ಹಬ್ಬಗಳು, ಗೌರಿ ಗಣೇಶ ಆಗಿರ್ಬೋದು, ಕೃಷ್ಣಾಷ್ಟಮಿ ಆಗಿರ್ಬೋದು, ಈ ಎಲ್ಲ ಅದರ ವಿಚಾರವಾಗಿ ಸಣ್ಣ ಒಂದು ವಿಡಿಯೋನ ಹಾಕ್ತಾ ಇರ್ತೀನಿ. ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನಾವು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಈ ರೀತಿಯಾದಂತಹ ನಾನಾ ಶ್ಲೋಕಗಳ ತರಗತಿನೂ ಕೂಡ ಆನ್ಲೈನ್ ತರಗತಿ ಮಾಡ್ತೀವಿ. ಬೇಕಾದವರು ನೀವು ಸೇರಿಕೊಳ್ಬೋದು. ಯಾವುದೇ ರೀತಿ ಅದಕ್ಕೆ ಅಮೌಂಟ್ ಇಲ್ಲ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಸಣ್ಣಕ್ಕೆ ಹಚ್ಚಿರುವಂಥ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಇದನ್ನೆಲ್ಲ ಈ ಕರಗಿರುವಂತಹ ಬೆಣ್ಣೆಗೆ ನಾನು ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಬೇಕು, ಅದನ್ನು ಹಾಗೆ ಕಲಿಸ್ಕೊಳ್ಬೇಕು. ಹಾಗೆ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೋಬೇಕು, ಹಾಗೆ ಕೊತ್ತಂಬರಿ ಸೇರಿಸ್ಕೋಬೇಕು. ಈ ಮೂರನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಇದನ್ನು ಕಲಸಿಟ್ಕೊಂಡ್ರೆ ಆ ಒಂದು ಮಿಶ್ರಣ ಸಿದ್ಧ ಆಗುತ್ತೆ. ಇದಲ್ದಂಗೆ ರುಬ್ಬೋದು ಮತ್ತು ಬೇರೆ ಏನು ಮಾಡೋದು ಇದಕ್ಕೆ ಅವಶ್ಯಕತೆ ಇಲ್ಲ. ಇಷ್ಟೇ, ಇದನ್ನು ಕಲಿಸ್ಕೊಂಡ್ರೆ ಈ ಒಂದು ನಾವು ಹಚ್ಚೋ ಅಂಥದ್ದು ಆಗುತ್ತೆ. ಇದನ್ನು ಬ್ರೆಡ್ಗೆ ಹಚ್ಕೊಂಡು ನಾವು ಇನ್ನು ಟೋಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಇಷ್ಟೇ ಸಿಂಪಲ್ ರೆಸಿಪಿ, ಆದರೆ ತುಂಬ ರುಚಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡ್ಬೋದು. ಮನೇಲಿ ಬ್ರೆಡ್ ಇತ್ತು ಅಂದರೆ, ಹಾಗೆ ಬೆಣ್ಣೆನೂ ಇತ್ತು ಅಥವಾ ತುಪ್ಪ ಇತ್ತು ಅಂದರೆ ತುಪ್ಪದಲ್ಲೂ ಮಾಡ್ಬೋದು, ಬೆಣ್ಣೆಯಲ್ಲೂ ಮಾಡ್ಬೋದು. ಇದನ್ನು ಒಂದು ಸರಿ ಟ್ರೈ ಮಾಡಿ. ಗಾರ್ಲಿಕ್ ತಿಂದೇ ಇರೋರು, ಅಂದರೆ ಬೆಳ್ಳುಳ್ಳಿ ತಿಂದೇ ಇರೋರು ಮಾಡ್ಕೊಳಕ್ಕಾಗೋದಿಲ್ಲ, ತಿನ್ನೋ ಅಂಥವರು ಮಾಡ್ಕೊಳ್ಬೋದು. ಹಾಗೆ ಮನೆಯಲ್ಲಿ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ವೀಳ್ಯದೆಲೆ ಎಲ್ಲ ಕೊಟ್ಟಿರ್ತಾರಲ್ವ ತಾಂಬೂಲಕ್ಕೆ. ಅದನ್ನೆಲ್ಲ ಏನು ಮಾಡ್ಬೋದು? ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಎಲ್ಲ ಒಣಗಿಸಿ ಬಿಸಾಕ್ಬಿಡ್ತೀವಲ್ವ. ಅದನ್ನು ಕೂಡ ಏನೋ ಉಪಯೋಗ ಮಾಡ್ಬೋದು. ಅದನ್ನು ಏನು ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ, ಅದಕ್ಕೆ ಕಾಯ್ತಾರಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಪೇಸ್ಟ್ ಮಾಡಿಕೊಂಡು ಈ ರೀತಿ ಒಂದು ಬ್ರೆಡ್ಗೆ ಹಚ್ಕೊಳ್ತಾ ಹೋಗಬೇಕು ಅಷ್ಟೆ. ಇಷ್ಟನ್ನು ಹಚ್ಕೊಂಡ್ರೆ ಆಯಿತು. ಒಂದೊಂದು ಬ್ರೆಡ್ಗೆ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೂ ಆಯಿತು.
ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಎಲ್ಲ ಬ್ರೆಡ್ಗೂ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ. ತವಾಗೆ ನಾನು ಒಂಚೂರು ತುಪ್ಪ ಹಾಕಿ ನಾನು ಅದನ್ನು ಕಾಯಕ್ಕಿಟ್ಟಿದ್ದೀನಿ. ಈಗ ಈ ಒಂದೊಂದೇ ಬ್ರೆಡ್ಡನ್ನು ಅಲ್ಲಿ ಟೋಸ್ಟ್ ಮಾಡ್ಕೊಳ್ಬೋದು. ಎರಡೂ ಕಡೆ ಟೋಸ್ಟ್ ಮಾಡಿದ್ರೆ ನಮ್ಮ ಗಾರ್ಲಿಕ್ ಬ್ರೆಡ್ ರೆಡಿ ಆಗುತ್ತೆ. ತುಂಬ ರುಚಿಯಾಗತ್ತೆ. ನೀವು ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂತ ಹೇಳ್ತಾ, ಇದನ್ನು ಎರಡೂ ಕಡೆ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಗಾರ್ಲಿಕ್ ಬ್ರೆಡ್ಡು ರೆಡಿ ಆಗುತ್ತೆ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.